ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತೊಂದು ಬೆಳಗಿನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ಈಗ ನೋಡ್ಬೋದು, ಬೆಳಿಗ್ಗೆ ನಮಿತಾ ಎಕ್ಸಾಮು ಸ್ಟಾರ್ಟ್ ಆಗಿದ್ದಾವೆ ಆಕೆಗೆ. ಹಾಗಾಗಿ ಬೆಳಿಗ್ಗೆನ ಹೋದ್ಲಕ್ಕಿ. ಆಕೆಗೇನು ಬಾಕ್ಸ್ ಏನು ಕೊಟ್ಟು ಕಳಿಸಿಲ್ಲ. ಸ್ನ್ಯಾಕ್ಸಿಗೆ ಬಿಸ್ಕೆಟ್ ಕೊಟ್ಟು ಕಳಿಸಿದ್ರು. ಯಾಕಂದ್ರೆ ಆಕೆಗೆ ಆರಾಮಾಗ್ಯಾಳ ಈಗ. ಮೊನ್ನೆ ಕೆಮ್ಮು ನೆಗಡಿ ಇತ್ತಲ್ಲ, ಹಾಗಾಗಿ ಬಿಸ್ಕೆಟ್ ಅದನ್ನೆಲ್ಲ ಕೊಟ್ಟು ಕಳ್ಸಕತ್ತಿದ್ದಿಲ್ಲ. ಹಾಗಾಗಿ ಇವತ್ತು ನಾನು ಏನಾರು ಮಾಡಲೇನ ಅಂದೆ. ಬೇಡ ಬಿಡು, ನಿಂಗೂ ಹುಷಾರಿಲ್ಲ, ಸ್ವಲ್ಪ ರೆಸ್ಟ್ ಮಾಡಿ ಮಮ್ಮಿ, ನಾನು ಏನಾದರೂ ತೊಗೊಂಡು ಹೋಗ್ತೀನಿ ಅಂತಂದು ಹೋದ್ಲು. ಹಾಲು ಕುಡಿದು ಹೋದ್ಲು. ಹಾಲನ್ನು ಕುಡಿಯಾಕತ್ತಿದ್ದಿಲ್ಲ. ಮತ್ತು ಅವ್ರ ಅಪ್ಪ ಹಾಕಿ ಕೊಟ್ಟರು ಹಾಲು ಕುಡಿದ್ಲು. ಕುಡಿದ್ಬಿಟ್ಟು ಮತ್ತು ಬಿಸ್ಕೆಟ್ ಕೊಡಿಸ್ರಿ ಆಕಿಗೆ ಒಂದು ಅಂತಂದು ಹೇಳಿದೆ. ಹ್ಯಾಪಿ ಬಿಸ್ಕೆಟ್ ಇಷ್ಟ ಅಂತ ಆಕಿಗೆ. ಅದನ್ನು ತೊಗೊಂಡು ಹೋದ್ಲು. 1 ಗಂಟೆ 1:15 ಬಂದುಬಿಡ್ತಾಳೆ ಮನೆಗೆ. ಆಕೆ ಬರೋದ್ರೊಳಗನ ಅಡುಗೆನೂ ಇರುತ್ತೆ, ಊಟ ಮಾಡ್ತಾಳೆ ಬಂದು ಅಂತ ಹೇಳ್ಬಿಟ್ಟು. ಇವತ್ತು ಬೆಳಿಗ್ಗೆನ ನಾನು ಸಾಂಬಾರು ಮಾಡಾಕತ್ತೀನಿ. ಏನು ಸಾಂಬಾರು ಮಾಡಾಕತ್ತೀನಪ್ಪ ಅಂದರೆ, ಇವತ್ತು ನಾನು ಬೇಳೆ ಆಲ್ರೆಡಿ ಕುದಿಸ್ಕೊಂಡಿದ್ದೆ. ಫಸ್ಟ್ ಬೇಳೆ ಕುದಿಸ್ಕೊಂಡು ಆಮೇಲೆ ತರಕಾರಿನೆಲ್ಲ ಹೆಚ್ಚಿ ಹಾಕ್ಕೊಂಡೀನಿ. ತರಕಾರಿ ಮೂಲಂಗಿನ ಹಾಕ್ಕೊಂಡೀನಿ, ಆಮೇಲೆ ಬೀನ್ಸು, ಕ್ಯಾರೆಟು ಮತ್ತು ಆಲೂಗಡ್ಡೆ ಹಾಕ್ಕೊಂಡೀನಿ. ಎಲ್ಲ ತರಕಾರಿ ಹೆಚ್ಚಿ ಹಾಕಿ ಈಗ ಕುಕ್ಕರ್ನ ಮುಚ್ಚಿಟ್ಟಿನಿ. ಆಲ್ರೆಡಿ ಬೇಳೆ ಬೇಯಿಸ್ಕೊಂಡಿರೋದ್ರಿಂದ ತರಕಾರಿಗೆ 2 ವಿಷಲ್ ಕೂಗಿದ್ರೆ ಸಾಕು. ಟೊಮೆಟೊನ ಹಾಕೋದು ಮರ್ತಿದ್ದೆ, ಮತ್ತೇನೋ ಮರ್ತೀನಲ್ಲ ಅಂದ್ಕೊಂಡೆ. ಫಸ್ಟಿಗೆ ಮತ್ತು ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಮತ್ತು ಓಪನ್ ಮಾಡಿದೆ ಕುಕ್ಕರ್. ಹಸಿಮೆಣ್ಸಿನ್ಕಾಯಿ ಹಾಕಿ ಮತ್ತು ಅದನ್ನು ಮುಚ್ಚಿಟ್ಟೆ. ಹಿಂಗೆ ಅರು ನೋಡ್ರಿ, ಒಂದೊಂದು ಸಲ ಹಿಂಗೆ ಮಾಡ್ತಿರ್ತೀನಿ. ಮೆಣಸಿನ್ಕಾಯಿನ 2 ಭಾಗ ಮಾಡಿದೆ. ಒಂದು ಮೆಣಸಿನ್ಕಾಯಿ ಒಳಗೆ 2 ಮಾಡಿ ಹಾಕಾಕತ್ತೀನಿ. ದೊಡ್ಡದಾಗಿ ಹಾಕಬೇಕು, ಇಲ್ಲಾಂದ್ರೆ ಬೀನ್ಸನ್ನು ಹಾಕಿರ್ತೀವಿ ನೋಡ್ರಿ. ಬೀನ್ಸು ಅದು 2 ಸೇಮ್ ಸೈಜ್ ಆಯಿತು ಅಂದರೆ ಮತ್ತು ಬೀನ್ಸ್ ಮಾಡಿ ಮೆಣಸಿನ್ಕಾಯಿ ತಿಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಮೆಣಸಿನ್ಕಾಯಿನ ಸ್ವಲ್ಪ ದೊಡ್ಡದಾಗಿ ಹಾಕೀನಿ. ಈಗ ಹಾಕಿ ಮುಚ್ಚಿದೆ. ಮತ್ತೆ ನೆನಪಾಯಿತು, ಇನ್ನೂ ಏನೋ ಮರ್ತೀನಲ್ಲ ಅಂದ್ಕೊಂಡೆ. ಮತ್ತು ಟೊಮೆಟೊನ ಹಾಕಿರಲಿಲ್ಲ. ಹಾಗಾಗಿ ಮತ್ತು ಟೊಮೆಟೊನೂ ಸಹ ತೊಳೆದ್ಬಿಟ್ಟು ಅವನು ಹೆಚ್ಚಿ ಹಾಕಿದೆ. 2 ಟೊಮೆಟೊ ಒಂದು ಸ್ವಲ್ಪ ಕಾಯಿ ಇತ್ತು, ಹಾಗಾಗಿ ಹೊರಗನ ಇಟ್ಟಿದ್ದೆ. ಈಗೇನು ಟೊಮೆಟೊ ಕೆಡೋದಿಲ್ಲ ಹೊರಗಿಟ್ರು. ಆದ್ರೂ ಜಾಸ್ತಿ ಹಣ್ಣಾಗಿರ್ತಾವೆ ನೋಡ್ರಿ, ಅವನ್ನೆಲ್ಲ ಹೊರಗಿಟ್ರೆ ಕೆಡ್ತಾವೆ. ಸ್ವಲ್ಪ ಕಾಯಿ ಥರ ಇತ್ತು, ಹಾಗಾಗಿ ಹೊರಗೆ ಇಟ್ಟಿದ್ದೆ ನಾನು. ಈಗ ಮತ್ತು ಬೇರೆ ನೀರು ತೊಗೊಂಡು ಟೊಮೆಟೊ ಹೆಚ್ಚಿ ಹಾಕಕ್ಕೆ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಒಗ್ಗರ್ನಿಗೆ ಏನೇನು ಬೇಕು, ಕರಿಬೇವು, ಕೊತ್ತಂಬರಿ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಳೆ ತರಕಾರಿ ವಿಷಲ್ ಕೂಗೋದ್ರೊಳಗೆ ಅದು ರೆಡಿಯಾಗಿರುತ್ತೆ. ಅದು ತಣ್ಣಗಾದ್ಮೇಲೆ ಮತ್ತೆ ನಾನು ಒಗ್ಗರಣೆ ಕೊಟ್ಕೋಬೋದು ಅಂತ ಹೇಳ್ಬಿಟ್ಟು ಮಾಡಾಕತ್ತೀನಿ. ಹಂಗೆ ಈಗ ನಿನ್ನೆ ಒಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ತುಂಬ ಜನ ನಾನು ಇವತ್ತು ಇಡ್ತೀನಿ, ಲವಂಗ ಹಾಕಿಡ್ತೀನಿ ಪರ್ಸಲ್ಲಿ ಅಂತ ಕಮೆಂಟ್ ಮಾಡಿದ್ರಿ. ಇನ್ನು ಕೆಲವೊಬ್ಬರು ಥ್ಯಾಂಕ್ಸ್ ಹೇಳಿದ್ರಿ. ಇನ್ನು ಕೆಲವೊಬ್ಬರು ಪಿಗ್ಗಿ ಬ್ಯಾಂಕ್ನಲ್ಲಿ ಹಾಕ್ಬೋದಾ ಅಂತ ಕೇಳಿದರು. ನೀವು ಯಾವುದರಲ್ಲಿ ದುಡ್ಡು ಇಡ್ತೀರಿ ನೋಡಿರಿ, ಅದು ಎಲ್ಲದರಲ್ಲೂ ಕೂಡ ನೀವು ಲವಂಗನ ಹಾಕಿಡಿ. ಬಟ್ ಏನಂದರೆ, ದುಡ್ಡು ನಾವು ಸೇವ್ ಮಾಡ್ತಾಯಿದ್ದೀವಿ ಅಂದ್ರೆ ಅದನ್ನ ಯಾವತ್ತೂ ನಾವು ಯೂಸ್ ಮಾಡಬಾರ್ದು. ಮತ್ತು ನಮ್ಮ ಮನೆಯವ್ರಿಗೂ ಕೂಡ ಹೇಳಬಾರ್ದು ಇಷ್ಟು ದುಡ್ಡು ಸೇವ್ ಮಾಡಿ ನಾನು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಕೆಲವೊಂದು ಟೈಮಲ್ಲಿ ಕೇಳ್ಬಿಡ್ತಾರೆ, ನನ್ನ ಹತ್ರ ದುಡ್ಡು ಐತಿ ಅಂತ ಅವ್ರಿಗೆ ಗೊತ್ತಾಯ್ತು ಅಂದರೆ ಏನಾದರೂ ಒಂದು ಇದು ಬಂದಾಗ ಕೇಳ್ತಾರೆ. ಬಟ್ ಆ ದುಡ್ಡನ್ನು ನಾವು ಸೇವ್ ಮಾಡ್ತಾಯಿದ್ದೀವಿ ಅಂದರೆ ಅದು ಒಂದು ಒಳ್ಳೆಯ ಕಾರ್ಯಕ್ಕೆ ಯೂಸ್ ಆಗಬೇಕು. ಹಾಗಾಗಿ ನಾವೂ ಅದನ್ನು ಸೇವ್ ಮಾಡಿರುವಂಥ ದುಡ್ಡನ್ನು ಯೂಸ್ ಮಾಡಬಾರ್ದು. ಬೇರೆಯವ್ರಿಗೂ ಕೂಡ ಗೊತ್ತಾಗಬಾರ್ದು. ನಮ್ಮ ಹತ್ರ ದುಡ್ಡು ಐತಿ ಅಂದರೆ ಅವ್ರು ಕೇಳ್ತಾರೆ. ಹಾಗಾಗಿ ಅದು ಒಂದು ಒಳ್ಳೆಯ ಕೆಲಸಕ್ಕೆ ಹೆಲ್ಪ್ ಆಗಬೇಕು. ಹಾಗೆ ನಾವು ಮೇಂಟೈನ್ ಮಾಡ್ತಾ ಬರಬೇಕು ದುಡ್ಡು ಸೇವಿಂಗ್ ಮಾಡಿದ್ದನ್ನು. ನಾನು ಮುಂಚೆ ಹಂಗೆ ಮಾಡ್ತಿದ್ದೆ. ದುಡ್ಡು ಸೇವ್ ಮಾಡಿದರೆ ಇಷ್ಟೈತಿ ಇಷ್ಟಿಲ್ಲ ಅಂತೆಲ್ಲ ಶೇರ್ ಮಾಡ್ಕೊಂಬಿಡ್ತಿದ್ದೆ. ಈಗ ಏನಾದರೂ ನಮ್ಮ ಮನೆಯವ್ರ ಹತ್ರ ಒಂದು ಸ್ವಲ್ಪ ಪೇಮೆಂಟ್ ಲೇಟ್ ಆಯಿತು, ದುಡ್ಡಿಲ್ಲ ಅಂದ್ರೆ ನಿನ್ನ ಹತ್ರ ಐತಲ್ಲ ಕೊಡೋ ಅದನ್ನು ಅಂತಂದು ಕೇಳಿ ಇಸ್ಕೊಂಡ್ಬಿಡ್ತಾರೆ. ನಾನು ಕೊಡ್ತೀನಿ ಕೊಡು ಅಂತ ಇಸ್ಕೊತಾರೆ. ಮತ್ತು ಆಮೇಲೆ ಕೊಡ್ತಾರೆ, ಮತ್ತು ಆಮೇಲೆ ಇಸ್ಕೊತಾರೆ. ಹೀಗೆ ಕೊಡೋದು ಇಸ್ಕೊಳ್ಳೋದು ಅದೇನು ಸೇವಿಂಗ್ಸ್ ಆಗೋದೇ ಇಲ್ಲ. ಹಾಗಾಗಿ ಈ ಥರ ಮಾಡಬೇಕು. ಒಂದೊಂದು ಸೇವಿಂಗ್ಸನ್ನು ಗೊತ್ತಿಲ್ಲದೆ ಹೆಂಗೆ ಮಾಡಬೇಕು, ಒಂದೊಂದು ಸೇವಿಂಗ್ಸ್ ಅವ್ರಿಗೆ ಗೊತ್ತಿರೋ ಹಂಗೆ ಮಾಡಿರಬೇಕು.
ಈ ಥರ ನಾವು ಹೆಣ್ಮಕ್ಳು ತಲೆ ಓಡಿಸಿದ್ರೆ ಮನೆಗೆ ಏನಾದರೂ ಒಂದು ವಸ್ತು ತೊಗೋಬೋದು, ಏನಾದರೂ ಒಂದು ಬಂಗಾರ ಒಡವೆ ಏನಾದರೂ ತೊಗೋಬೋದು, ಮಕ್ಕಳಿಗೆ ಮಾಡ್ಬೋದು. ನಾವು ಎಲ್ಲನೂ ದುಡ್ಡು ಐತಿ ಅಂತ ಹೇಳಿಬಿಟ್ಟು ಎಲ್ಲ ಖರ್ಚು ಮಾಡ್ಕೊತ ಕುಂದ್ರಬಾರ್ದು. ಆಮೇಲೆ ಅದು ಡ್ರೆಸ್ ತೊಗೊಂಡೆ, ಸೀರೆ ತೊಗೊಂಡೆ, ಮತ್ತು ಊಟ ತರಿಸಿದ್ನೆ ಹೊರಗಿಂದ, ಅದೆಲ್ಲ ಮಾಡಿದ್ರೆ ದುಡ್ಡು ಉಳಿಯಂಗಿಲ್ಲ. ನಾವು ಹೆಣ್ಮಕ್ಳು ಮನ್ಯಾಗ ಹಿಡಿತದಿಂದ ಕೆಲಸ ಮಾಡಿದ್ರೆ, ಖರ್ಚು ಮಾಡಿದ್ರೆ ದುಡ್ಡು ಸ್ವಲ್ಪ ಉಳಿತೈತಿ. ಇಲ್ಲಾಂದ್ರೆ ಎಲ್ಲನೂ ಹಳ್ಳ ಹರಿದಂಗೆ ಹೋಗಿಬಿಡ್ತೈತಿ ಫ್ರೆಂಡ್ಸ್. ನಾನಂತೂ ತುಂಬ ದಿವಸದಿಂದನೇ ಹಿಂಗೆ ಬಂದೀನಿ. ನನಗೆಲ್ಲರೂ ಹೇಳ್ತಾರೆ ಜಿಪುನ್ ಇದ್ದೀನಿ ಭಾಳ ಅಂತಾರೆ. ಜಿಪುನ್ತನ ಮಾಡಿದ್ರೆ ಏನಾದರೂ ಒಂದು ತೊಗೋಬೋದು, ಏನಾದರೂ ಒಂದು ಮಾಡ್ಕೋಬೋದು. ಹಂಗಾಗಿ ನೀವು ಯಾವುದರಲ್ಲಿ ದುಡ್ಡು ಇಡ್ತೀರಿ ನೋಡಿರಿ, ಪಿಗ್ಗಿ ಬ್ಯಾಂಕು, ಪರ್ಸು, ಆಮೇಲೆ ನಿಮ್ಮ ಹಸ್ಬೆಂಡ್ ಪರ್ಸ್ ಇರ್ತೈತೆ ನೋಡಿರಿ, ಅವರು ಇಟ್ಕೊಂಡಿರ್ತಾರಲ್ಲ ದುಡ್ಡು, ಅದ್ರಾಗೂ ಕೂಡ ಹಾಕ್ಬೋದು ಲವಂಗನ. ಬಟ್ ನಮ್ಮ ಮನೆಯವ್ರಂತೂ ಪರ್ಸ್ ಯೂಸ್ ಮಾಡೋಂಗಿಲ್ಲ. ಈಗೆಲ್ಲ ಫೋನ್ಪೇ ಬಂದೈತಿ. ನಿಮ್ಮ ಮನೇಲೂ ಹಾಗೆ ಇರ್ಬೋದು ಅನ್ನಿಸ್ತೈತಿ. ಕೆಲವೊಬ್ರು ಪರ್ಸ್ ಯೂಸ್ ಮಾಡ್ತಾರೆ ಕಾರ್ಡ್ ಅವನ್ನೆಲ್ಲ ಇಟ್ಕೊಳಕ್ಕೆ. ಬಟ್ ನಮ್ಮ ಮನೆಯವ್ರು ಗಾಡಿ ಡಿಕ್ಕಿ ಒಳಗನ ಕಾರ್ಡ್ ಅವನ್ನೆಲ್ಲ ಇಡ್ತಾರೆ, ಪರ್ಸ್ ಗಿರ್ಸ್ ಯೂಸ್ ಮಾಡೋಂಗಿಲ್ಲ ಅವರು. ಹಾಗಾಗಿ ನಾನು ಪರ್ಸಲ್ಲಿ ನಾವು ಮನೇಲಿ ಸೇವ್ ಮಾಡೋವಂಥ ದುಡ್ಡಲ್ಲಿ ಲವಂಗ ಹಾಕಿ ಇಟ್ಟಿರ್ತೀನಿ. ಪಿಗ್ಗಿ ಬ್ಯಾಂಕಿಗೂ ಕೂಡ ಹಾಕಿರ್ತೀನಿ. ನೋಡಿರಿ, ಇವಾಗ ಮುಖ ತೊಳ್ಕೊಂಬಂದೆ. ಇನ್ನೂ ಸ್ನಾನ ಮಾಡಲಿಲ್ಲ, ಯಾಕಂದ್ರೆ ಈ ಮೇಡಮರಿಗೆ ಸ್ನಾನ ಮಾಡಿಸಿದ್ದೆ. ಫಸ್ಟು 2 ದಿನ ಮಾಡಿಸಿದ್ದೆ, ಇಲ್ಲ ಬರೀ ಬಟ್ಟೆ ಚೇಂಜ್ ಮಾಡ್ತಿದ್ದೆ, ಹುಷಾರಿಲ್ಲ ಅಂಥೇಳಿ. ಇವತ್ತು ಹುಷಾರಾಗ್ಯಾಳ, ತಲೆ ಸ್ನಾನ ಮಾಡಿಸ್ಬಿಟ್ಟೆ. ಹಾಗಾಗಿ ಈಗ ನಾನು ಮಾಡ್ಕೊಂಡು ಕುಂತ್ರೆ ಟೈಮ್ ಆಗುತ್ತೆ, 10:30 ಆಯಿತು. ಅದಕ್ಕೆ ನಾಷ್ಟ ಮಾಡಿ ಆಕೆಗೆ ತಿನ್ನಿಸ್ಬೇಕಲ್ಲ, ಹೊಟ್ಟೆ ಖಾಲಿಯಾಗಿರ್ತೈತಿ ಬೆಳಿಗ್ಗೆ ಎದ್ಬಿಟ್ಲೆ. ಹಾಗಾಗಿ ಆಕೆಗೆ ತಿನ್ನಿಸ್ತೀನಿ, ತಿನ್ನಿಸ್ಬೇಕಲ್ಲ. ಅದಕ್ಕೆ ನಾನು ಸ್ನಾನ ಆಮೇಲೆ ಮಾಡಿದ್ರೆ ಅಂತಂದು ಬಿಟ್ಟು ತಿಂದ್ಬಿಟ್ಟು ಮಾಡ್ತೀನಿ. ಬಟ್ಟೆ ಮಡಚಿಡ್ಬೇಕು, 2 ಕುಟ್ಟಿರೋ ಬಟ್ಟೆ ಇಂಥ ನೋಡ್ರಿ. ಬಂದು ಸಪ್ಳಿಯಿಂದ ಬಂದ, ನನ್ನಿಂದ ಸಪ್ಳಿಂದನೇ ಬಂದ. ಇದು ರಾತ್ರಿ ಮೊಸರನ್ನ ತೆಗೆದಿರ್ತೀನಿ. ಓ ಹಾಯ್ ಅನ್ನ, ಹಾಯ್ ಹಾಯ್ ಮೇಡಮ್. ಸ್ನಾನ ಮಾಡಿದ್ಯಾ? ಹಾಂ, ಓ ಅಂತ ಸ್ನಾನ ಮಾಡ್ಸಿದಾಗ ಬೆಳಿಗ್ಗೆ ಮಾಡಿಸಿದ್ರೆ ಅಳ್ತಾಳೆ, ಮಧ್ಯಾಹ್ನ ಮಾಡಿಸಿದ್ರೆ ಅಳಂಗಿಲ್ಲ. ಆಮೇಲೆ ಹಲ್ಲು ಉಚ್ಚಿದ್ರೆ ಅಳ್ತಾಳೆ. ಮಧ್ಯಾಹ್ನದಾಗ ಸ್ನಾನ ಮಾಡಿಸಿ ಸುಮ್ಮನೆ ಇರ್ತಾಳೆ, ಅದು ಏನು ಗೊತ್ತಿಲ್ಲ. ಬೆಳಿಗ್ಗೆ ಸ್ನಾನ ಮಾಡಿಸಿದ್ರೆ ಅಳ್ತಾಳೆ, ಹಲ್ಲು ತಿಕ್ಕಿದ್ರು ಅಳ್ತಾಳೆ. ಅವ್ರ ಅಪ್ಪಿದ್ದಾಗ ಅಷ್ಟ ತಿಕ್ತೀನಿ ಹಲ್ಲು, ಏನು ಮಾಡಲಿ. ಕೈ ಬಾಯಾಗ ಹಾಕಿದ್ರೆ ಕೈ ಕಡ್ದು ಬಿಡ್ತಾಳೆ ನೋಡ್ರಿ. ಕಡ್ದು ಅವಾಗ ಸಣ್ಣಕ್ಕಿದ್ದಾಗ ಕೈ ಹಾಕಿ ಉಜ್ತಿದ್ನಲ್ಲ, ಕೈ ಕಡ್ದು ದಡ್ಡು ಬಿದ್ದೈತಿ ನಂದು. ಓ, ಇಂಥ ಮಕ್ಕಳನ್ನ ಜೋಪಾನ ಮಾಡೋದೇನು ಸಾಮಾನ್ಯ ಇಲ್ಲ. ದೇವರು ಕೊಟ್ಟಲ್ಲ, ಮಾಡಲೇಬೇಕಲ್ಲ. ನಾವು ತಂದೆ ತಾಯಿ ಬಿಡೋಕ್ಕಾಗತ್ತ ಮಾಡೋದು? ಹಡದ ಮಕ್ಕಳನ್ನ ಎಲ್ಲೆಲ್ಲ ಆಶ್ರಮಕ್ಕೆ ಹೋಗಿ ಬಿಟ್ಟು ಬರ್ತಾರೆ, ಕೈಲಾಗ್ಲಾರ್ತಾರೆ. ಏನು ಮಾಡ್ತಾರೆ? ನಮ್ಗೆ ಅಂಥ ಮನಸ್ಸಿಲ್ಲ, ಎಲ್ಲೆಲ್ಲ ಬಿಟ್ಟು ಬರೋವಂಥ ಮನಸ್ಸು. ಹೇಳ್ತಾರೆ ಅಲ್ಲಿ ಬಿಟ್ಟು ಬರ್ರಿ, ಇಲ್ಲಿ ಬಿಟ್ಟು ಬರ್ರಿ ಅಂತ ಹೇಳ್ತಿದ್ರು ಮುಂಚೆ. ನಾವು ಹ್ಞೂ ಅಂತಿದ್ವಿ ಅಷ್ಟೇ, ತಲೆ ಕೆಡಿಸ್ಕೊಂತಿದ್ದಿಲ್ಲ ಜನರ ಮಾತಿಗೆ. ಯಾವಾದರೂ ಮಕ್ಕಳು ನೋಡ್ರಿ, ಅವ್ರದ್ದು ಜನ್ಮನ ಪಾಪ, ತಂದೆ ತಾಯಿ ನೋಡ್ಲಾರ್ದ ಇನ್ಯಾರು ನೋಡ್ತಾರೆ? ಇಂಥ ಮಕ್ಕಳನ್ನ ಜೋಪಾನ ಮಾಡೋದು ಹಿಂಸೆ ಅಷ್ಟೇ ಅಲ್ಲ, ಚಿತ್ರ ಹಿಂಸೆ. ಸೈಲೆಂಟ್ ಆಗಿದ್ರೆ ಹಂಗೋ ಜೋಪಾನ ಮಾಡಿಬಿಡ್ಬೋದು. ಈ ಹುಷಾರಿಲ್ದಾಗ ಏನಾದ್ರೂ ಅವ್ರಿಗೆ ಆದಾಗ ಬಾಯಿ ಬಿಟ್ಟು ಮಾತಾಡೋಂಗಿಲ್ಲ, ಹಿಂಗಾಗೈತಿ ಹಿಂಗಿಲ್ಲ ಅಂತ ಹೇಳಂಗಿಲ್ಲ, ಬರೀ ಅಳೋದು. ಅದು ದೊಡ್ಡ ಧ್ವನಿ ನಮ್ಮದು. ನಮ್ಗೆ ತಲೆನೋವು, ಕಿವಿ ಹರಿದಂಗೆ ಆಗ್ಬಿಡ್ತಾವೆ. ಹಂಗೆ ಕಿರ್ಚಿ ಅಳ್ತಾವೆ ಅಳಕ್ಕೆ ನಿಂತ್ರೆ. ಅಕ್ಕಪಕ್ಕದ ಮನೆಯವ್ರು ಏನು ತಿಳ್ಕೊತಾರ ಏನೋ, ಹೊಡಿತಾರ ಏನೋ ಹುಡುಗಿಗೆ, ಪಾಪ ಅನ್ಕೊತಾರ ಏನೋ ಗೊತ್ತಿಲ್ಲ. ನಾವು ನೋಡಿದ್ರೆ ಒಂದು ಏಟು ಹೊಡೆಯಂಗಿಲ್ಲ. ನಿನ್ನಂತರೂ ಚಿತ್ರ ಹಿಂಸೆ ಕೊಟ್ಬಿಟ್ಲು ನಮಗೆ. ಪಾಪದು ನಮ್ಮಿಂತ ಬೇರೆ ಎಕ್ಸಾಮಿಗೆ ರಜೆ ಐತಿ, ಒಂದೊಂದು ದಿನ ಹಾಲಿಡೇ ಕೊಡ್ತಾರೆ. ಅದು ಹುಡುಗಿ, ಅದಕ್ಕೂ ಬೇಜಾರು. ಬಟ್ ಆಕೆ ಏನು ಆ ಥರ ಇದನ್ನು ಮಾಡ್ಕೊಂಡು, ಯಾಕೆ ಇಷ್ಟು ಚೀರ್ತಿ, ಯಾಕೆ ಇಷ್ಟು ಅಳ್ತಿ ಅಂತಾಳೆ. ಆಕೆಗೆ ರಮ್ಸಕ್ಕೆ ಹೋಗ್ತಾಳೆ. ನಾನು ಹೇಳ್ತೀನಿ, ನೀನು ರಮ್ಸಿದ್ರೆ ಇನ್ನೂ ಜಾಸ್ತಿ ಮಾಡ್ತಾಳೆ, ಸುಮ್ಕ ಇದ್ಬಿಡು ಅಂತ ಹೇಳ್ತೀನಿ. ಆಕೆ ಅಳಬೇಕಾದ್ರೆ ನಾವು ರಮ್ಸಿದ್ರೆ ಇನ್ನೂ ಜಾಸ್ತಿ ಮಾಡ್ತಾಳೆ. ಸುಮ್ಮನೆ ಇದ್ರೆ ತಾನು ಸುಮ್ಮನೆ ಆಗ್ಬಿಡ್ತಾಳೆ, ಇವ್ರು ನಮ್ಗೆ ಕೇರ್ ಮಾಡವಲ್ರು ಅಂತ. ಹೌದಿಲ್ಲ? ಆಮೇಲೆ ಜ್ವರ ನೆಗಡಿದು ಟ್ಯಾಬ್ಲೆಟ್ ಹಾಕಿದ್ನ್ಯಾ, ಅದು ಈಕೆಗೆ ದಿನ ಹಾಕೋವಂಥ ಟ್ಯಾಬ್ಲೆಟ್ ಒಂದು ಐತಿ. ಅದನ್ನ ಹಾಕಿದ್ರೆ ಒಂದು ಸ್ವಲ್ಪ ಸೈಲೆಂಟ್ ಇರ್ತಾಳೆ, ಅಳೋದು ಕಿರ್ಚೋದು ಕಡಿಮೆ ಇರುತ್ತೆ.
ಅದನ್ನ ಹಾಕಿದ್ದಿಲ್ಲ, ಜ್ವರ ನೆಗಡಿ ಹಾಕಿದ್ನೆಲ್ಲ ಅದನ್ನ ಹಾಕೋದು ಮರ್ತು ಬಿಟ್ಟೆ ನಾವು ಎರಡು ಹಾಕಿದ ಮೇಲೆ ಹಾಕ್ಬೇಕಾಗಿತ್ತು. ಮರ್ತು ಬಿಟ್ಟು ನೋಡ್ರಿ ನಿನ್ನೆ ಯಪ್ಪ ಎಷ್ಟು ಹತ್ಲು ಅಂದ್ರೆ ಅಷ್ಟು ಹತ್ಲು, ಅಷ್ಟು ಕಿರ್ಚಾಡಿದ್ಲು. ನನಗೆ ನೋಡಿದ್ರೆ ಹುಷಾರಿಲ್ಲ, ಸೊಂಟ ನೋವು, ಕಾಲು ನೋವು. ಏನು ಮಾಡೋಕ್ಕಾಗಲ್ಲ, ಮಾಡ್ಕೋಬೇಕು, ಮಾಡಲೇಬೇಕು. ಬಿಡೋಕ್ಕಾಗತ್ತಾ ಹೇಳ್ರಿ? ಕರಳ ಬಳ್ಳಿ ಅದು ಏನು ಮಾಡಿದ್ರೆ ಸಹಿಸ್ಕೋಬೇಕು. ಸೈಲೆಂಟ್ ಆಗಿದ್ರೆ ಆರಾಮಾಗಿ ಜೋಪಾನ ಮಾಡ್ಬೋದು. ಅಳದು ಕಿರ್ಚೋದು ಮಾಡಿದ್ರೆ ನಾವು ಬೇಜಾರಾಗ್ಬಿಡ್ತೈತೆ ಒಂದೊಂದ್ಸರಿ. ಹಿಂಸೆ, ಚಿತ್ರ ಹಿಂಸೆ ಆದಂಗೆ ಆಗ್ಬಿಡ್ತೈತಿ. ಇನ್ನು ಮಿಕ್ಕಿದ ಟೈಮ್ ಅಳ್ಳಿಲ್ಲ ಅಂದ್ರೆ ಅಷ್ಟು ಇಷ್ಟಪಟ್ಟು ಜೋಪಾನ ಮಾಡ್ತೀವಿ. ಮುದ್ದು ಮಾಡೋದು ಸಣ್ಣ ಪಾಪು ಇದ್ದಂಗೆ ಅದ. ಸಣ್ಣ ಪಾಪು ಥರ ಆಡ್ತಾಳಲ್ಲ, ಮುದ್ದು ಮಾಡೋದು ಜಾಸ್ತಿ ಈಗೀಗ. ಅದಿಲ್ಲ ಇವತ್ತು ಸೈಲೆಂಟ್ ಅದ. ಅವಾಗನೇ ಒಂಚೂರು ಹತ್ಲು ಸ್ನಾನ ಮಾಡಿಸಿ ರೆಡಿ ಮಾಡ್ಬೇಕಾದ್ರೆ, ಸ್ನಾನ ಮಾಡಿಸ್ಬೇಕಾದ್ರೆ ಅಳ್ಳಿಲ್ಲ. ಹಂಗೆ ನಾವೇ ಗುಡ್ಗರ್ಲ ಅನ್ಕೋಂತ ಸ್ನಾನ ಮಾಡಿಸಿದೆ. ರೆಡಿ ಮಾಡ್ಬೇಕಾದ್ರೆ ಹತ್ಲು. ಮತ್ತು ಅವಾಗ ನಾವು ಯಕ್ಷಿತ್ ಬಂದು ನೋಡಿ, ಎತ್ತಾರ ಬಂದು ನೋಡಿ, ತಂಗಿ ಎಲ್ಲಿ ಹೋಗು ಅಂತ ಕೇಳ್ಕೊಂತ ಮಾತಾಡ್ಸ್ಕೊಂತ ರೆಡಿ ಮಾಡಿದೆ. ಈಗ ಘಮ ಘಮ ಅಂತ ಘಮ ಘಮ ಅಂತಾರೆ. ಈಗ ತಲೆ ಸ್ನಾನ ಆಯಿತು ಅದಿಲ್ಲ. ನೋಡು ಇದನ್ನ ನಂದು ಹಳೆ ನೈಟಿ ಕಟ್ಟೀನಿ ಕೊಂಡ್ರು ಮತ್ತೆ ಜಲ್ ಬೀಳ್ಸ್ಕೊಂಡು ತಡಕಿಲ್ದ ಸ್ಮೆಲ್. ಕೈ ಬಾಯಿಗೆ ಹಾಕ್ಕೊಂತಾಳೆ. ಇನ್ನು ಕಟ್ಟಿಬಿಟ್ರೆ ಬಾಯಿಗೆ ಹಾಕ್ಕೊಳಲ್ಲ. ನಡಿ ಹಾಲ್ನಾಗ ನಡಿಯವ, ಹಾಲಿಗೆ ಹೋಗಿ ಇವ ನೋಡ್ರಿ ನನ್ನ ಮ್ಯಾಗ ಹಾಕ್ತಾವ. ಬಾರ ಹಿಂದೆ ನಿಂತೀನಲ್ಲ. ಹಾಯ್ ಮೇಡಮ್, ಹಾಯ್ ಫ್ರೆಂಡ್ಸ್ ಅಲ್ಲ. ಹಾಯ್ ಫ್ರೆಂಡ್ಸ್, ಲೈಕ್ ಮಾಡ್ರಿ ನಮ್ಮ ಮಮ್ಮಿ ಚಾನೆಲ್ಗೆ, ಸಬ್ಸ್ಕ್ರೈಬ್ ಮಾಡ್ರಿ. ಹೇಳೋ ನಿಂದಿರೋ ಸ್ಟಡಿಯಾಗಿ ಬೀಳ್ತಿದೆ. ಅಲ್ಲಿ ಸಾಂಗ್ ಹಾಕಿನಿ, ಬೇರೆ ಸಾಂಗ್ ಹಾಕಿದ್ರೆ ಕೇಳಿಲ್ಲ, ಚಿರಾಕ್ ನಿಂತು. ಹರ ಶಂಬ ಹಾಕಿದ್ರೆ ಅದನ್ನು ಕೇಳ್ಕೊ ಅಂತ ನಿಂತ್ಕೊಂಡ್ಬಾರ್ದು. ಮಾತ್ರ ನಮ್ಮ ಇದನ್ನ ಹಾಕಿ ಕಲಿಸ್ತೀನಿ. ಅಡುಗೆದಂತೂ ಚಿಂತಿಲ್ಲ. ಸಾಂಬಾರು ಮಾಡೀನಿ, ರಾತ್ರಿಗೆ ಮುದ್ದೆ ಮಾಡ್ಬೇಕಂತ ಮಾಡೀನಿ. ಸಾಂಬಾರು ಐತಲ್ಲ ಹೆಂಗಲ್ಲ, ಮುದ್ದೆ ಮಾಡ್ತೀನಿ. ಚಪಾತಿ ಇಟ್ಟು ಖಾಲಿಗೈತಿ. ಡಿಮಾರ್ಟಿಗೆ ಹೋಗ್ಬೇಕು. ಮೊನ್ನೆ ನಮ್ಮ ಮನೆಯವ್ರು ಕೆಂಗೇರಿ ತರಾಕತ್ತಿದ್ರು. ನಾನು ಡಿಮಾರ್ಟಿಗೆ ಹೋಗಿ ತೊಗೊಂಬರನ್ರಿ, ಎಲ್ಲ ಸ್ವಲ್ಪ ಐಟಮ್ ತರಬೇಕು ಮನೆಗೆ ಅಂತಂದೆ. ಹಂಗೆ ಬಿಟ್ಟು ಬಂದರು. ಈಗ ಹೋಗೋಕ್ಕಾಗಿಲ್ಲ ನೋಡಿರಿ. ಈ ಸಂಡೇ ಸ್ಯಾಟರ್ಡೆ ಹೋಗ್ಬೇಕು. ಸಕ್ರೆ ಅಕ್ಕಿ ಇಲ್ಲೇ ತೊಗೊಂಬಂದಾರ. ಇದು ಖಾಲಿ ಐತಿ. ಗೋಧಿ ಹಿಟ್ಟು, ಸಣ್ಣ ಐಟಮ್ ಎಲ್ಲ ಖಾಲಿ ಇದ್ದವು. ಸೋಪು ಅವೆಲ್ಲ ತರಬೇಕು. 4 ತಿಂಗಳಾಯ್ತು ನಾವು ಡಿಮಾರ್ಟಿಗೆ ಹೋಗ್ಲಾರ್ದ. ಅವಾಗ 4 ತಿಂಗಳಿಂದ ಹೋಗಿದ್ವಿ ನೋಡ್ರಿ. ಅವಾಗ ಹೋಗಿದ್ದೆ. ಕೇಳಿದ್ರು ಎಷ್ಟು ತಿಂಗಳು ಬರುತ್ತೆ ರೀ ನಿಮ್ಮದು ಇಷ್ಟೆಲ್ಲ ತಂದಿರಲ್ಲ ಅಂತಂದು. ಒಂದು 10-15 ಒಂದು 13,000 ಆಗಿತ್ತು ಅವತ್ತು. 4 ತಿಂಗಳಾಯ್ತು ನೋಡ್ರಿ. ಖಾಲಿ ಆಗಿತ್ತು. ಇಲ್ಲೇ ಸಣ್ಣ ಪುಟ್ಟ ತರಿಸ್ಕೊಂಡಿನಿ. ಹಾಗಾಗಿ ಈಗ ಹೋಗ್ಬೇಕು ಡಿಮಾರ್ಟಿಗೆ, ಹೋಗಿ ತೊಗೊಂಬರ್ಬೇಕೆಲ್ಲ. ಬರವಾ ತಿನ್ನೋಣ, ಬಾ ನಾಷ್ಟ ಮಾಡೋಣ. ಓಕೆ ಫ್ರೆಂಡ್ಸ್, ನಾವು ಚಿತ್ರಾನ್ನ ಮಾಡಿದ್ದೆ ಇವತ್ತು ನಾಷ್ಟಕ್ಕೆ. ತಿಂತೀನಿ, ಆಕೆಗೆ ತಿನ್ನಿಸ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಆದಷ್ಟು ಬೇಗ ಲಘು ಚಾನಲ್ ಗ್ರೋತ್ ಆಗಲಿ. ನಿಮ್ಮೆಲ್ಲರ ಸಪೋರ್ಟು ಸಹಾಯದಿಂದ. ಎಂತೆಂಥವ್ರಿಗೆ ಸಪೋರ್ಟ್ ಮಾಡ್ತೀರಿ, ನಮ್ಮಂಥವ್ರಿಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ತಿಂತೀವಿ.